ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಮ್ಮ, ಏನ್ ಮಾತಾಡ್ಬೇಕಾಗಿತ್ತು? ಆಂಟಿ, ನೀವು ನಮ್ಮ ಮನೆಗೆ ಬಂದಾಗ್ಲಿಂದ ನಿಮ್ಮನ್ನ ನೋಡಬೇಕು, ಹೇಗಾದ್ರೂ ನಿಮ್ಮನ್ನ ಮೀಟ್ ಮಾಡಬೇಕು, ನಿಮ್ಮ ಹತ್ರ ಮಾತಾಡಬೇಕು ಅಂತ ತುಂಬಾ ಆಸೆ ಪಡ್ತಿದ್ದೆ. ಹೌದಾ? ಅವತ್ತೇ ಮಾತಾಡ್ಬೋದಿತ್ತಲ್ಲ. ಅವತ್ತು ಮಾತಾಡ್ಸೋಕೆ ಪ್ರಯತ್ನ ಪಟ್ಟೆ, ಆದರೆ ಪೂಜೆ ನಡೀತಾ ಇತ್ತು, ಮನೇಲಿ ಎಲ್ಲರೂ ಇದ್ರು, ಅದಕ್ಕೆ ಮಾತಾಡೋ ಅವಕಾಶ ಸಿಗಲಿಲ್ಲ. ಇಷ್ಟು ದಿನ ಅಮ್ಮನ ಬಗ್ಗೆ ತಿಳ್ಕೊಳ್ಳೋಕ್ಕೆ ದಿಕ್ಕಳೆ ಕಾಣದೇ ಇರೋ ಕಾಡಲ್ಲಿ ಕತ್ಲಲ್ಲಿ ಅಲಿತಾ ಇದ್ದೆ. ಆದರೆ ನೀವು ನಮ್ಮ ಮನೆಗೆ ಬಂದಾಗ, ಅದರಲ್ಲೂ ನೀವು ನಮ್ಮಮ್ಮಂಗೆ ಪರಿಚಯ ಅಂತ ಗೊತ್ತಾದ ಮೇಲಿಂದ ಅಂತಹ ಕತ್ಲಲ್ಲೂ ಎಲ್ಲೋ ಒಂದ್ ಕಡೆ ಬೆಳಕಿದೆ ಅಂತ ಅನ್ಸಕ್ ಶುರು ಆಯ್ತು. ಆ ಬೆಳಕನ್ನ ಹುಡುಕ್ತಾ ಹೋದ್ರೆ ನಾನು ನಮ್ಮಮ್ಮನ ಬಗ್ಗೆ ತಿಳ್ಕೋಬಹುದು ಅಂತ ಅನ್ನಿಸ್ತು. ಇವತ್ತು ಹೇಗೋ ಆ ದೇವ್ರು ನೀವ್ ನನಗ್ ಸಿಗೋ ಹಾಗೆ ಮಾಡ್ದ. ಪುಟ, ನಿನಗೆ ನಂದಿನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾ ಆಸೆನಾ? ತಾಯಿಯಿಂದ ದೂರ ಆಗಿರೋ ಯಾವುದೇ ಮಗುಗಾದ್ರೂ ತನ್ನ ತಾಯಿ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಇದ್ದೇ ಇರುತ್ತೆ ಅಲ್ವಾ ದಿವಾಕರ್? ಬರೀ ಆಸೆ ಅಲ್ಲ, ನನ್ನ ಜೀವನದಲ್ಲಿ ನನಗಿರೋ ದೊಡ್ಡ ಕನಸದು. ನಿಮಗ್ ಗೊತ್ತಾ, ನೀವು ಅವತ್ತು ನಮ್ಮ ಮನೆಗೆ ಬಂದು ನಮ್ಮಮ್ಮನ ಹೆಸರು ಹೇಳೋವರೆಗೂ ನಮ್ಮಮ್ಮನ ಹೆಸರು ಏನು ಅಂತಾನೆ ನನಗೆ ಗೊತ್ತಿರಲಿಲ್ಲ. ಏನು, ನಿನಗೆ ನಿನ್ನ ತಾಯಿ ಹೆಸರು ನಂದಿನಿ ಅನ್ನೋದೇ ಗೊತ್ತಿರ್ಲಿಲ್ವಾ? ಆ ಮನೇಲಿ ಯಾರಾದರೂ ಅವಳ ಬಗ್ಗೆ ನಿನ್ನ ಹತ್ರ ಹೇಳ್ಬೇಕಾಗಿತ್ತಲ್ವಾ? ಹೋಗ್ಲಿ ಬಿಡು, ಕಡೆ ಪಕ್ಷ ವೀರೇಂದ್ರ ಅವರಾದರೂ ನಂದಿನಿಯವ್ರ ಬಗ್ಗೆ ನಿನಗೆ ಹೇಳ್ಬೇಕಾಗಿತ್ತಲ್ವಾ? ಇಲ್ಲ ಅಂಕಲ್, ಅಪ್ಪ ಯಾವತ್ತೂ ಅಮ್ಮನ ಹೆಸರು ಹೇಳೇ ಇಲ್ಲ. ಅಮ್ಮನ ಹೆಸರು ಹೇಳೋದಿರ್ಲಿ, ಅಮ್ಮನ ಬಗ್ಗೆ ಒಂದೇ ಒಂದು ವಿಷಯ ನೆನಪಾದ್ರೂ ಅವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ. ಅಪ್ಪ ಯಾಕೆ ಹೀಗೆ ಮಾಡ್ತಾರೆ, ಅವ್ರಿಗೆ ಅಮ್ಮನ ಬಗ್ಗೆ ಯಾಕೆ ಅಷ್ಟೊಂದು ದ್ವೇಷ ಇದೆ, ನಂಗೆ ಒಂದೂ ಗೊತ್ತಿಲ್ಲ. ಅದಕ್ಕೆ ಅಮ್ಮನ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೊಂಡಾಗೆಲ್ಲ ಯಾರ ಹತ್ರ ಕೇಳಬೇಕು ಅಂತ ಗೊತ್ತಾಗದೆ ಇಷ್ಟು ವರ್ಷ ಒದ್ದಾಡ್ತಿದ್ದೆ. ಆದ್ರೆ ಅವತ್ತು ನೀವು ಬಂದಾಗ, ನೀವು ನಮ್ಮ ಅಮ್ಮನ ಸ್ನೇಹಿತೆ ಅಂತ ಗೊತ್ತಾದ ಮೇಲಂತೂ ನನಗೆ ಮತ್ತೆ ಜೀವ ಬಂದ ಹಾಗಾಯ್ತು. ಆಂಟಿ, ನೀವು ನನಗೆ ನಮ್ಮ ಅಮ್ಮನ ಬಗ್ಗೆ ಹೇಳ್ತೀರಾ? ಅವರು ಒಳ್ಳೆಯವರ, ಕೆಟ್ಟವರ? ಅವ್ರು ಹೇಗೆ ಬದುಕ್ತಾ ಇದ್ರು, ಹೇಗಿದ್ರು? ಅವರು ನನಗೆ ಯಾಕೆ ಬಿಟ್ಟು ಹೋದ್ರು? ನನಗಿದು ಯಾವುದು ಗೊತ್ತಿಲ್ಲ ಆಂಟಿ. ಪ್ಲೀಸ್ ಪ್ಲೀಸ್ ನೀವು ನನಗೆ ಹೇಳಿ. ಒಂದು ಹೆಣ್ಣು ಹೇಗಿರ್ಬೇಕು ಅಂತ ಯಾರನ್ನಾದ್ರೂ ತೋರಿಸಿ ಅಂತಂದ್ರೆ ಬಹುಶಃ ನಿನ್ನ ತಾಯಿನೇ ತೋರಿಸ್ಬೋದಾಗಿತ್ತೇನೇನೋ. ನಂದಿನಿ ಅಂದ್ರೆ ಪ್ರೀತಿ, ನಂದಿನಿ ಅಂದ್ರೆ ಅಕ್ಕರೆ, ನಂದಿನಿ ಅಂದ್ರೆ ಸಂಸ್ಕಾರ. ಅವಳ ಮನಸ್ಸು ತುಂಬಾ ಮೃದು. ಅವಳು ಯಾರ ಮನಸ್ಸನ್ನು ನೋಯಿಸ್ತಾ ಇರಲಿಲ್ಲ. ಅವಳ ಮನಸ್ಸಿಗೆ ನೋವಾದ್ರೂ ಯಾರ ಹತ್ರನೂ ಹೇಳ್ಕೊತಾನೂ ಇರಲಿಲ್ಲ. ಹಾಗಂತ ಹೆದರ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳೋ ಅಂತ ಹೆಣ್ಣು ಕೂಡ ಅವಳಾಗಿರ್ಲಿಲ್ಲ. ಅವಳಿಗೆ ತುಂಬ ಧೈರ್ಯ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ವಿಷಯಗಳಲ್ಲಿ ಅವಳದ್ದು ಖಂಡಿತವಾದ ನಿರ್ಧಾರ ಇರ್ತಾ ಇತ್ತು. ಕಷ್ಟದಲ್ಲಿ ಯಾರೇ ಬಂದರೂ ಅವ್ರ ಕೈ ಹಿಡಿದು ಸಹಾಯ ಮಾಡುವಂಥ ಜೀವ ಅವಳದ್ದು. ನೂರಾರು ಜನ ಅನಾಥ ಮಕ್ಕಳಿಗೆ ಸಹಾಯ ಮಾಡಿ ತಾಯಿ ಪ್ರೀತಿ ಕೊಟ್ಟಂಥ ಹೃದಯ ಅವಳದ್ದು. ನಾನು ಅವಳು ಒಂದೇ ಕಾಲೇಜ್ನಲ್ಲಿ ಓದ್ದವರು, ಚಿಕ್ಕಂದಿನಿಂದ ಸ್ನೇಹಿತರಾಗಿದ್ದವರು. ಅವಳು ಎಷ್ಟು ಬುದ್ಧಿವಂತೆನೋ ಅಷ್ಟೇ ಹೃದಯವಂತೆ ಕೂಡ. ಅವಳ ಮನೆಯಲ್ಲಿ ಅವಳು ರಾಣಿ ಥರ ಮೆರೀತಿದ್ಲು. ಹೌದಮ್ಮ, ನಂದಿನಿ ಅಂದ್ರೆ ಎಲ್ಲರಿಗೂ ಗೌರವ. ಆ ಮನೇಲಿ ಎಲ್ಲರಿಗೂ ನಂದಿನಿ ದೇವತೆ ತರ ಕಾಣಿಸ್ತಾ ಇದ್ಲು. ನಂದಿನಿ ಮತ್ತೆ ನಿನ್ನ ತಂದೆ ಪ್ರೀತಿ ಮದುವೆ ಆಗಿತ್ತು. ವೀರು ನಂದಿನಿನ ಆರಾಧಿಸ್ತಾ ಇದ್ದ ಅಂದ್ರೆ ತಪ್ಪಾಗಲ್ಲ. ಯಾವ ಕೆಲಸನೂ
ನಂದಿನಿನ್ ಕೇಳ್ದೆ ಮಾಡ್ತಾ ಇರಲಿಲ್ಲ. ಯಾವುದೇ ನಿರ್ಧಾರ ತಗೊಂಡ್ರು ನಂದಿನಿನ್ ಕೇಳ್ದೇನೆ ತಗೊಳ್ತಾನೆ ಇರಲಿಲ್ಲ. ಹೌದಾ? ಹಾಗಾದ್ರೆ ಅಪ್ಪ ಅಪ್ಪ ಇವಾಗ ಯಾಕೆ ಅಮ್ಮನಷ್ಟು ದ್ವೇಷ ಮಾಡ್ತಾರೆ? ಅವರಿಬ್ರು ಯಾಕೆ ದೂರ ಆದ್ರು? ನಮ್ಮಮ್ಮ ನನ್ನನ್ನು ಬಿಟ್ಟು ಹೋಗೋ ನಿರ್ಧಾರ ಯಾಕೆ ತಗೊಂಡ್ರು? ವೀರೇಂದ್ರ ಅವರಿಗೆ ನಂದಿನಿ ಅವರಿಗೆ ಮದುವೆ ಹಾಕಿ ನೀನು ಹುಟ್ಟಿದ ಮೇಲೆ ನಾನು ಸೌದಾಮಿನಿ ಒಂದು ಸಾರಿ ನಿಮ್ಮ ಮನೆಗೆ ಬಂದಿದ್ವಿ. ಅದು ನಮ್ಮ ಮದುವೆಗೆ ಕರೆಯೋದಕ್ಕೆ. ಆಗಿಬ್ಬರು ತುಂಬಾ ಚೆನ್ನಾಗಿದ್ರು. ನಮ್ಮ ಮದುವೆಗೂ ನಗನಗ್ತಾನೆ ಬಂದಿದ್ರು. ಮದುವೆ ಆದಮೇಲೆ ನಾನು ಬಿಸ್ನೆಸ್ ಮೇಲೆ ಅಮೆರಿಕಕ್ಕೆ ಹೋದೆ. ನನ್ನ ಜೊತೆ ಸೌದಾಮಿನಿನೂ ಬಂದ್ಲು. ಆಮೇಲೆ ಒಂದೆರಡು ಸಲ ಫೋನ್ ಮಾಡಿದ್ಲು. ಅವಾಗ ಏನು ವಿಷಯ ಹೇಳಲಿಲ್ಲ. ಅದಾದ ನಂತರ ವಾರಕ್ಕೊಂದ್ಸಲಿನೋ 15 ದಿವಸಕ್ಕೊಂದ್ಸಲಿನೋ ಮೇಲ್ ಮಾಡೋಳು. ಜೀವನದಲ್ಲಿ ಏನೇನೋ ನಡೀತಾ ಇದೆ, ಈ ಮನೇಲಿ ಕೆಲವರು ನಂಬೋದಕ್ಕಾಗ್ತಾ ಇಲ್ಲ, ಯಾವುದೋ ಸುಳಿಲ್ ಸಿಗಾಕೊಂಡಿದ್ದೀನಿ ಅಂತ ಒಂದ್ಸಲಿ ಮೇಲ್ ಮಾಡಿದ್ಲು. ಆಮೇಲೆ ಏನಾಯ್ತು? ಪುಟ್ಟ, ಆಮೇಲೆ ಅವಳು ನಮಗೆ ಸಿಗಲೇ ಇಲ್ಲ. ಮೇಲ್ ಬರೋದು ನಿಂತೋಯ್ತು. ನಂದಿನಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಅವಳಿಗೆ ಏನಾಯ್ತು ಅನ್ನೋದು ನಮಗೆ ಗೊತ್ತೇ ಆಗಲಿಲ್ಲ. ಅಂಕಲ್, ಆದ್ರೆ ಸಾರಿ ಪುಟ್ಟ, ಫ್ಲೈಟಿಗೆ ಲೇಟ್ ಆಯ್ತು. ಇನ್ನೊಂದು ಸಾರಿ ನಿನ್ನನ್ನು ಭೇಟಿ ಮಾಡೋಣ, ಆಗ ಮಾತಾಡೋಣ. ಪುಟ್ಟ, ಈಗ ಹೋಗಲೇಬೇಕು. ಸೌದಾಮಿನಿ, ಅಮ್ಮ ಒಳಗೋಗಿ ಇದನ್ನಿಟ್ಟು ಸೀದಾ ಬರ್ತಾ ಇರಬೇಕು. ನಿಂತ್ಕೊಂಡು ಅಲ್ಲೇನಿದೆ ಇಲ್ಲೇನಿದೆ ಅಂತ ನೋಡಬಾರ್ದು, ಗೊತ್ತಾಯ್ತಾ? ಆಯ್ತಲ್ಲ ಕೆಲಸ, ಹೋಗು. ಮಾಮ್, ಅವಳಿಗೆ ಒಳಗೋಗಿ ಏನೋ ನೋಡ್ದೆ ಆಚೆ ಬಾ ಅಂತ ಹೇಳಿದೆಯಲ್ಲ, ಯಾಕೆ? ಏನಿದೆ ಶೋರೂಮಲ್ಲಿ? ಶೋರೂಮಲ್ಲಿ ಏನಿರುತ್ತೆ? ಬೇಡದೇ ಇರೋ ಕಸ ಕಡ್ಡಿ ಎಲ್ಲ ಇರುತ್ತೆ. ಬೇಡದೇ ಇರೋ ಕಸ ಕಡ್ಡಿಗಳಿದ್ರೆ ಸುಂದರಿಗೆ ಅಲ್ಲಿ ಏನೋ ನೋಡಿದೆ ಹಾಗೆ ಬಾ ಅಂತ ಹೇಳ್ತಿರ್ಲಿಲ್ಲ. ನೀನೇ ಬಂದು ಕೀ ಓಪನ್ ಮಾಡಿ ಕೀ ಲಾಕ್ ಮಾಡ್ಕೋತಿರ್ಲಿಲ್ಲ. ನಿಜ ಹೇಳು, ಏನಿದೆ ಸ್ಟೋರ್ಮಲ್ಲಿ? ಈ ಮನೇಲಿ ಯಾರಿಗೂ ಬೇಡವಾಗಿರೋರಿಗೆ ಬೇಕಾಗಿರೋ ವಸ್ತು ಎಲ್ಲ ಇದ್ರೊಳಗಿದೆ. ನೀನು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಬೇಡ. ಏನು ಹೇಳೋ ಪರಿಸ್ಥಿತಿಯಲ್ಲಿ ನಾನೂ ಇಲ್ಲ. ಬಾ. ಈ ಮನೆಯಲ್ಲಿ ಯಾರಿಗೂ ಬೇಡವಾಗಿರೋರು ಅಂದ್ರೆ ಇವ್ರ ಪ್ರಕಾರ ನಾನೇನಾ? ಹಾಗಾದ್ರೆ ಅಲ್ಲಿರೋದು ನನಗ್ ಬೇಕಾಗಿರೋದಾ? ಅಂಥದ್ದು ಏನಿರ್ಬೋದು ಅಲ್ಲಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.